ಅಂತ ಹೇಳಿ, ಹೌದಾ ಇಲ್ವಾ? ಸರ್ಕಾರದಲ್ಲಿ ಏನ್ ಖಾಲಿ ಹುದ್ದೆ ಇದೆ ಅದನ್ನ ಮಾತ್ರ ಫಿಲ್ ಮಾಡಿ ಅಂತ ನಾವು ಕೇಳ್ಕೊಂತಾ ಇರೋದು, ಹೌದಾ ಇಲ್ಲ? ಕಾಂಗ್ರೆಸ್ ಸರ್ಕಾರ ಬರೋದಕ್ ಮುಂಚೆ ಪಾಪ PC ವಯೋಮಿತಿಗೆ ಆ ಹೆಣ್ಮಕ್ಳು ಕಣ್ಣ ನೀರ್ ಹಾಕ್ತಾ ಇದಾರೆ. ಮನೆ ಹತ್ರ ಹೋಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಕೇಳ್ಕೊಂಡ್ರೆ ಹೆಣ್ಮಕ್ಳಿಗೆ ಮಾಮೂಲಿ ಅದು ಕಣ್ಣ ನೀರ್ ಹಾಕೊಂಡು ಹೋಗ್ತೀರಾ ಅಂತ ಹೇಳ್ತಾರಂತೆ. ನಿಮಗೆ ನಿಜವಾಗ್ಲೂ ನಾವೇ ಚಪ್ಪಲಿ ಹೊಡ್ಕೊಬೇಕು ನಿಮ್ಗೆ ಓಟ್ ಹಾಕಿ ಗೆಲ್ಸಿರೋದಕ್ಕೆ. ಆ ಗೃಹ ಸಚಿವರು ಮನೆ ಹತ್ರ 100 ಸತಿ ಹೋಗಿದ್ದೀನಿ, ಕಡಿಮೆ ಅಂತ ಅಂದ್ರೆ 100 ಸತಿ ಹೋಗಿದ್ದೀನಿ. ಅಲ್ಲ 100 ಸತಿ ಹೋದ್ರು ನಾವು ವಯೋಮಿತಿನ ನೆರೆಹೊರೆ ರಾಜ್ಯಗಳಲ್ಲಿ ತರ್ಸ್ಕೊಬೇಕು, ಆಮೇಲೆ ನಾನು ಪರಿಶೀಲನೆ ಮಾಡ್ತೀನಿ ಅಂತಂದ್ರೆ ನಾನೇ ಇಷ್ಟು ಫೈಲ್ ತಗೊಂಡೋಗಿ ಕೊಟ್ಟಿದ್ದೀನಿ. ಇಲ್ಲ ನನ್ನ ಹತ್ರ ಎಲ್ಲ ಇದೆ ಅಂತ ಹೇಳ್ತಾ ಇರಲ್ಲ ಸರ್. ನಾನ್ ನಿಮ್ಗೆ ಏನ್ ಕೇಳ್ತಾ ಇದೀನಿ, ಸುಮ್ನೆ ನಿಮ್ಗೆ ಅಷ್ಟು ಫೈಲು ಬೇಕಿಲ್ಲ. ಈಗೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಇದೆ, 5 ನಿಮಿಷ ಸಾಕು. ಸುಮ್ನೆ ಗೂಗಲ್ ಮಾಡ್ಬಿಟ್ರೆ ಎಂಟೈರ್ ಸ್ಟೇಟ್ ಲಿಸ್ಟ್, ಸ್ಟೇಟ್ ಬೈ ಸ್ಟೇಟ್ ಯಾವ ಎಷ್ಟೇ ಸ್ಟೇಜ್ ಇದೆ ಅಂತ ಲಿಮಿಟ್ ತೋರಿಸ್ತಾರ ಇಲ್ವಾ? ನೀವು ನೇಮಕಾತಿ ಪ್ರತಿ ವರ್ಷ ನೋಟಿಫಿಕೇಶನ್ಸ್ ಮಾಡಿದ್ರೆ ನಾವ್ಯಾಕೆ ಹೋರಾಟ ಮಾಡ್ಬೇಕು? ನಾವ್ ಯಾಕೆ ವಯೋಮಿತಿ ಜಾಸ್ತಿ ಮಾಡಿ ಅಂತ ಕೇಳ್ಬೇಕು, ಹೌದಾ ಇಲ್ವಾ? ನೀವೇ ನಮಗ್ ಭಿಕ್ಷೆ ಕೊಡಿ ಅಂತ ಕೇಳ್ತಾ ಇಲ್ಲ. ನಮ್ಮ ಬೇಡಿಕೆ, ನಮ್ಮ ಡಿಮ್ಯಾಂಡ್ಸ್, ನಮ್ಮ ರೈಟ್ಸ್ ಅದು. ನೀವು ನಿಮ್ಮ ಮನೆಯಿಂದ ಏನ್ ಕೊಡ್ತಾ ಇಲ್ಲ, ನಾವು ಕಟ್ಟ ಟ್ಯಾಕ್ಸ್ ಇಂದ ನೀವು ಸರ್ಕಾರ ನಡೆಸ್ತಾ ಇದ್ರೆ ಹೊರ್ತು ನಿಮ್ ಸರ್ಕಾರ ನಾವ್ ಹೇಳ್ದಾಗ ನೀವ್ ಕೇಳ್ಬೇಕು. ನೀವ್ ಹೇಳ್ದಾಗ ನಾವ್ ಕೇಳ ಅಂತದಲ್ಲ. ಸರ್ಕಾರ ನಾವ್ ಹೇಳ್ದಂಗ್ ಕೇಳ್ಬೇಕು, ನೀವ್ ಹೇಳ್ದಂಗ್ ನಾವ್ ಕೇಳೋ ಅಂತದಲ್ಲ. ನಾವು ಎಲೆಕ್ಟ್ ಮಾಡಿರೋದು ನಿಮ್ಮನ್ಗೆ, ನಾವು ಕೊಟ್ಟಿರೋ ಭಿಕ್ಷೆ ಅದು. ನಿಮ್ಮ ಅಧಿಕಾರ ಶಾಶ್ವತ ಅಲ್ಲ, ನೀವೇನ್ ಕೆಲಸ ಮಾಡ್ತೀರಾ ಅದೇ ಶಾಶ್ವತ ಉಳ್ಕೊಳೋದು, ಹೌದಾ ಇಲ್ವಾ? ಯಾವ ಅಧಿಕಾರ ಇರ್ಬೋದು, ಯಾವ್ದೇ ರಾಜಕೀಯವಾಗಿರ್ಬೋದು, ಯಾವ್ದೇ ಅಧಿಕಾರ ಇರ್ಬೋದು, ಅದು 2 ದಿನ ಅಷ್ಟೇ, ಅದು ಶಾಶ್ವತ ಇಲ್ಲ. ನಿಮ್ಮ ಹತ್ರ 100 ಕೋಟಿ 1000 ಕೋಟಿ ಇದ್ರು ನಮ್ಮಷ್ಟು ಶಕ್ತಿ ನಮಗಿರೋ ಒಂದು ನಾಲೆಡ್ಜ್ ನಿಮ್ಮಲ್ಲಿ ಇಲ್ಲ, 1% ಇಲ್ಲ. ಇದೆಯಾ? ನಾವು ರಾತ್ರಿ ಎಲ್ಲ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀವಿ, ನಾವು ರಾತ್ರಿಯಲ್ಲಿ ನೀವು ಬರೀ ಯೋಚನೆ ಮಾಡ್ತೀರಾ ಯಾವಾಗ ಬಂದು ಕಳ್ಳ ಲೂಟಿ ಮಾಡ್ಕೊಂಡು ಹೋಗ್ತಾನೆ ಅಂತ, ಹೌದಾ ಇಲ್ವಾ? ನೀವು ಜಾಸ್ತಿ ಅಂದ್ರೆ 1 ಜನರೇಷನ್ ಇಲ್ಲ 2 ಜನರೇಷನ್, ಅದಕ್ಕೂ ಜಾಸ್ತಿ ಅಂದ್ರೆ 3 ಜನರೇಷನ್ ನೀವು ರಾಜಕೀಯ ಮಾಡ್ಬೋದು, ಹೌದಾ? ಆಮೇಲೆ ಯಾವನೋ ನಿಮ್ ದುಡ್ಡು ಯಾವನೋ ಲೂಟಿ ಮಾಡ್ಕೊಂಡು ಹೋಗಿರ್ತಾನ ಅದನ್ನ.